ಉತ್ತಮ ಮಳೆ ಆಗ್ತಾ ಇದೆ, ಆದ್ರೆ ಕಿರು ಜಲಾಶಯದಲ್ಲಿ ನೀರೇ ನಿಲ್ತಾ ಇಲ್ಲ. ತುಂಗಭದ್ರಾ ಗೇಟ್ನಂತೆ ಮಾಲವಿ ಕಿರು ಜಲಾಶಯದ ಗೇಟ್ನಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿದೆ. ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಕಿರು ಜಲಾಶಯ ಮಳೆಯಾಗ್ತಾ ಇದೆ, ಆದ್ರೆ ನೀರು ನಿಲ್ತಾ ಇಲ್ಲ. 10 ಹಳ್ಳಿಗಳ ಬೆಳೆಗಳಿಗೆ ನೀರುಣಿಸುವಂತಹ ಸಾಮರ್ಥ್ಯ ಇರುವಂತಹ ಕಿರು ಜಲಾಶಯ. 2 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ ಈ ಕಿರು ಜಲಾಶಯಕ್ಕೆ. ಸದ್ಯಕ್ಕೆ ಜಲಾಶಯದ ಕ್ರಸ್ಟ್ ಗೇಟ್ ಸಮಸ್ಯೆಯಾಗಿದೆ. ನಿರಂತರವಾಗಿ ನೀರು ಪೋಲಾಗ್ತಾ ಇದೆ, ನೀರು ನಿಲ್ತಾ ಇಲ್ಲ. ಸರಿಪಡಿಸುವುದಾಗಿ ಶಾಸಕ ನೇಮಿರಾಜ್ ನಾಯ್ಕ್ ಭರವಸೆಯನ್ನು ಕೊಟ್ಟಿದ್ದಾರೆ, ಆದರೆ ಇಲ್ಲಿವರೆಗೂ ಅದಾಗಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಕಿರು ಜಲಾಶಯದಲ್ಲಿ ನೀರು ನಿಲ್ತಾ ಇಲ್ಲ, ಹರಿದು ಹೋಗ್ತಾ ಇದೆ, ಪೋಲಾಗ್ತಾ ಇದೆ. ಉತ್ತಮ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಶೇಖರಣೆ ಆಗುತ್ತೆ, ಆನಂತರದಲ್ಲಿ ಒಂದು 10 ಹಳ್ಳಿಗೆ ಉಪಕಾರ ಆಗುತ್ತೆ, ಅಲ್ಲಿ ಬೆಳೆ ಬೆಳೆಯುವಂತಹ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಂಡಿದ್ರು. ಆದರೆ ನಿರಂತರವಾಗಿ ನೀರು ಈ ರೀತಿ ಹರಿದು ಹೋಗ್ತಾ ಇರೋದ್ರಿಂದ ನೀರು ಪೋಲಾಗ್ತಾ ಇದೆ. ಕ್ರಸ್ಟ್ ಗೇಟ್ ನಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ಈಗ ಗೊತ್ತಾಗಿದೆ. ಆ ಕ್ರಸ್ಟ್ ಗೇಟ್ ನಲ್ಲಿ ಇರುವಂತಹ ಸಮಸ್ಯೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನ ಅಲ್ಲಿನ ಶಾಸಕರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ರಾಜ್ಯ ಸರ್ಕಾರ ಅನುದಾನ ಇಲ್ಲ ಅಂತಕ್ಕಂತಹ ಆರೋಪವನ್ನು ಒಡ್ಡಿ ಇವತ್ತು ಕಿರು ಜಲಾಶಯದ ಅಭಿವೃದ್ಧಿಗೆ ಹಿಂದೇಟಾಗ್ತಿದೆ ಅಂತಕ್ಕಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ಹಗರಿಬೊಮ್ಮನಹಳ್ಳಿಯ ಜೆಡಿಎಸ್ ಶಾಸಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಆಕ್ಚುಲಿ ಏನ್ ಸರ್ ಈ ಜಲಾಶಯದ ಸಮಸ್ಯೆ? ಇವತ್ತು ಮಾಲವಿ ಜಲಾಶಯದ ಸಾಮರ್ಥ್ಯ 2 ಟಿಎಂಸಿ ಇರುವಂತದ್ದು. ಇವತ್ತು ಏನಾಗಿದೆ, ಗೇಟ್ಗಳು ಮಾಲವಿ ಜಲಾಶಯಕ್ಕಿರುವಂತ ಗೇಟ್ಗಳು 10 ಗೇಟ್ಗಳು ಇದಾವು. ಅದು 2022ರಲ್ಲಿ ಇವತ್ತು ಗೇಟ್ಗಳು ಓವರ್ಫ್ಲೋ ಆಗೋವರೆಗೂ ಕೂಡ ನಿರ್ಲಕ್ಷ್ಯ ವಹಿಸಿ ಆ ಗೇಟ್ಗಳನ್ನ ಹಿಟಾಚಿ ಮತ್ತು ಜೆಸಿಬಿಯಿಂದ ಹೆಂಗ್ ಬೇಕಂಗ್ ಕಿತ್ಬಿಟ್ಟು ಅದನ್ನ ಚಲೋ ಇರೋ ಗೇಟ್ಗಳನ್ನ ದುರಸ್ತಿ ಪರಿಸ್ಥಿತಿಗೆ ತಂದು ಒಡ್ಡಿರುವಂತದ್ದು ಹಿಂದಿನ ಅಧಿಕಾರದಲ್ಲಿ ಇರುವಂತವ್ರು. ಅಂಥದ್ದನ್ನ ನಾವು ಇವತ್ತು 4,02,73,000 ಅದಕ್ಕಾಗಿನೇ ಅನುದಾನವನ್ನು ತಂದು ಇವತ್ತು ಟೆಂಡರ್ ಆಗಿ ಕಾಮಗಾರಿ ಪ್ರಗತಿಯಲ್ಲಿ ಇರುವಂತದ್ದು ಕೂಡ. ಆಲ್ರೆಡಿ ಈಗ 3 ಗೇಟು ರಿಪೇರಿಯನ್ನು ಮಾಡಿ 3 ಗೇಟು ತೆಗೆದು ಇಳಿಸಲಾಗಿದೆ. ಇನ್ನ 5 ಗೇಟು ಕೂಡ ತೆಗೆದಿದ್ದು ಇನ್ನ 10 ದಿನದಲ್ಲಿ 5 ಗೇಟು ಕೂಡ ಅಳವಡಿಸುವಂತ ಕೆಲಸವನ್ನ ಬೀಡಿಂಗು ಮತ್ತು ಬೇರಿಂಗ್ಸ್ ಅದಕ್ಕೆಲ್ಲ ಇದನ್ನ ಹಾಕಿ ಏನು ಸ್ಟ್ರಕ್ ಆಗಿತ್ತು ಅದನ್ನ ಮತ್ತೆ ಹೊಸ ಗೇಟು ನಿರ್ಮಾಣವನ್ನು ಮಾಡಿ ಮತ್ತೆ ತರುವಂತ ಕೆಲಸವನ್ನು ಮಾಡಿದೆ. ಅದು ಇವತ್ತೇನು ಅದಕ್ಕಾಗಿ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ನಾವು ಒಡ್ಡನ್ನ ಇಲಾಖೆಯಿಂದ ಮೇಜರ್ ಇರಿಗೇಷನ್ ಇಂಜಿನಿಯರ್ಸ್ ಮತ್ತೆ ಅದನ್ನ ಕಾಂಟ್ರಾಕ್ಟರ್ ಮುಂದೆ ನಿಂತ್ಕೊಂಡು ಅದನ್ನು ಒಡ್ಡು ನೀರು ನಿಲ್ಲಿಸುವಂತ ಕೆಲಸವನ್ನು ಮಾಡಿತ್ತು. ಅದು ಇವತ್ತು ಜಗಳೂರು ಕೆರೆಗಳು ಓವರ್ಫ್ಲೋ ಆಗಿ ನೀರನ್ನ ಹರಿದು ಮತ್ತೆ ಮಾಲವಿ ಜಲಾಶಯಕ್ಕೆ ಬರುವಂತದ್ದಿದೆ. ಹಂಗಾಗಿ ಒಡ್ಡಿನ ಮೇಲೆ ಏನಾರ ಹರಿದ್ರೆ ನೀರು ಕಾಮಗಾರಿಗಳನ್ನ ಮಾಡ್ಲಿಕ್ಕೆ ನಮಗ ತೊಂದರೆ ಆಗುವಂತದ್ದು ಮತ್ತೆ ವಿಳಂಬ ಆಗುವಂತ ಕೆಲಸ ಆಗ್ತಾ ಇತ್ತು. ಅದಕ್ಕೆ ಇಲಾಖೆ ವತಿಯಿಂದ ಅದನ್ನ ಒಡ್ಡು ಹೊಡೆದು ಹೋಗಿರುವಂತದ್ದಲ್ಲ, ಆ ಕಾಮಗಾರಿಯನ್ನ ಆ ಇಲಾಖೆಯಿಂದನೇ ಆ ನೀರು ಹೊರ ತೆಗೆಯುವಂತ ವ್ಯವಸ್ಥೆ ಆಗಿರುವಂತದ್ದು. ಅದಕ್ಕೆ ಕೆಲವರು ಅದನ್ನ ರೈತರಿಗೆ ತಪ್ಪು ಸಂದೇಶ ಕೊಟ್ಟಿರುವಂತ ಕೆಲಸವನ್ನ ಅಲ್ಲಿ ಕೆಲವೊಬ್ರು ಅದನ್ನ ಮಾಡಿದ್ದಾರೆ. ಅದು ಏನು ಕಾರಣಕ್ಕೂ ಒಡ್ಡು ಹೊಡೆದು ಹೋಗಿರೋದಲ್ಲ, ಇಲಾಖೆಯಿಂದನೇ ನೀರು ಹೊರ ತೆಗೆಯುವಂತ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಾಮಗಾರಿ ಆಗುವಂತ ವಿಚಾರಕ್ಕೆ ಎಲ್ಲರೂ ನಮ್ಮ ರೈತರು ಬೆಂಬಲಿಸಬೇಕು, ಸಹಕರಿಸಬೇಕು ಅನ್ನುವಂಥದ್ದನ್ನ ನಾನು ವಿನಂತಿಯನ್ನು ಮಾಡ್ತೇನೆ. ಕಾಮಗಾರಿ ಆಗೋವರೆಗೂ ಕೂಡ ರೈತರು ಏನೋ ಸಹಕರಿಸಬೇಕು ಅಂತಕ್ಕಂತಹ ಕೋರಿಕೆಯನ್ನ ರೈತರಲ್ಲಿ ಮಾಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ಉತ್ತಮ ಮಳೆ ಆಗ್ತಾ ಇದೆ, ಆದ್ರೆ ಕಿರು ಜಲಾಶಯದಲ್ಲಿ ನೀರೇ ನಿಲ್ತಾ ಇಲ್ಲ. ತುಂಗಭದ್ರಾ ಗೇಟ್ನಂತೆ ಮಾಲವಿ ಕಿರು ಜಲಾಶಯದ ಗೇಟ್ನಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿದೆ. ವಿಜಯನಗರದ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಕಿರು ಜಲಾಶಯ ಮಳೆಯಾಗ್ತಾ ಇದೆ, ಆದ್ರೆ ನೀರು ನಿಲ್ತಾ ಇಲ್ಲ. 10 ಹಳ್ಳಿಗಳ ಬೆಳೆಗಳಿಗೆ ನೀರುಣಿಸುವಂತಹ ಸಾಮರ್ಥ್ಯ ಇರುವಂತಹ ಕಿರು ಜಲಾಶಯ. 2 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ ಈ ಕಿರು ಜಲಾಶಯಕ್ಕೆ. ಸದ್ಯಕ್ಕೆ ಜಲಾಶಯದ ಕ್ರಸ್ಟ್ ಗೇಟ್ ಸಮಸ್ಯೆಯಾಗಿದೆ. ನಿರಂತರವಾಗಿ ನೀರು ಪೋಲಾಗ್ತಾ ಇದೆ, ನೀರು ನಿಲ್ತಾ ಇಲ್ಲ. ಸರಿಪಡಿಸೋದಾಗಿ ಶಾಸಕ ನೇಮಿರಾಜ್ ನಾಯ್ಕ್ ಭರವಸೆಯನ್ನು ಕೊಟ್ಟಿದ್ದಾರೆ, ಆದರೆ ಇಲ್ಲಿವರೆಗೂ ಅದಾಗಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಕಿರು ಜಲಾಶಯದಲ್ಲಿ ನೀರು ನಿಲ್ತಾ ಇಲ್ಲ, ಹರಿದು ಹೋಗ್ತಾ ಇದೆ, ಪೋಲಾಗ್ತಾ ಇದೆ. ಉತ್ತಮ ಮಳೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಶೇಖರಣೆ ಆಗುತ್ತೆ. ಆನಂತರದಲ್ಲಿ ಒಂದು 10 ಹಳ್ಳಿಗೆ ಉಪಕಾರ ಆಗುತ್ತೆ, ಅಲ್ಲಿ ಬೆಳೆ ಬೆಳೆಯುವಂತಹ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಅಂದುಕೊಂಡಿದ್ರು. ಆದರೆ ನಿರಂತರವಾಗಿ ನೀರು ಈ ರೀತಿ ಹರಿದು ಹೋಗ್ತಾ ಇರೋದ್ರಿಂದ ನೀರು ಪೋಲಾಗ್ತಾ ಇದೆ. ಕ್ರಸ್ಟ್ ಗೇಟ್ನಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದು ಈಗ ಗೊತ್ತಾಗಿದೆ. ಆ ಕ್ರಸ್ಟ್ ಗೇಟ್ನಲ್ಲಿ ಇರುವಂತಹ ಸಮಸ್ಯೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಗ್ರಹ. ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನ ಅಲ್ಲಿನ ಶಾಸಕರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ರಾಜ್ಯ ಸರ್ಕಾರ ಅನುದಾನ ಇಲ್ಲ ಅಂತಕ್ಕಂತಹ ಆರೋಪವನ್ನು ಒಡ್ಡಿ ಇವತ್ತು ಕಿರು ಜಲಾಶಯದ ಅಭಿವೃದ್ಧಿಗೆ ಹಿಂದೇಟಾಗ್ತಿದೆ ಅಂತಕ್ಕಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ಹಗರಿಬೊಮ್ಮನಹಳ್ಳಿಯ ಜೆಡಿಎಸ್ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಆಕ್ಚುಲಿ ಏನ್ ಸರ್ ಈ ಜಲಾಶಯದ ಸಮಸ್ಯೆ? ಇವತ್ತು ಮಾಲವಿ ಜಲಾಶಯದ ಸಾಮರ್ಥ್ಯ 2 ಟಿಎಂಸಿ ಇರುವಂತದ್ದು. ಇವತ್ತು ಏನಾಗಿದೆ, ಗೇಟ್ಗಳು ಮಾಲವಿ ಜಲಾಶಯಕ್ಕಿರುವಂತ ಗೇಟ್ಗಳು 10 ಗೇಟ್ಗಳು ಇದಾವು. ಅದು 2022ರಲ್ಲಿ ಇವತ್ತು ಗೇಟ್ಗಳು ಓವರ್ಫ್ಲೋ ಆಗೋವರೆಗೂ ಕೂಡ ನಿರ್ಲಕ್ಷ್ಯ ವಹಿಸಿ ಆ ಗೇಟ್ಗಳನ್ನ ಹಿಟಾಚಿ ಮತ್ತು ಜೆಸಿಬಿಯಿಂದ ಹೆಂಗ್ ಬೇಕಂಗ್ ಕಿತ್ಬಿಟ್ಟು ಅದನ್ನ ಚಲೋ ಇರೋ ಗೇಟ್ಗಳನ್ನ ದುರಸ್ತಿ ಪರಿಸ್ಥಿತಿಗೆ ತಂದು ಒಡ್ಡಿರುವಂತದ್ದು ಹಿಂದಿನ ಅಧಿಕಾರದಲ್ಲಿ ಇರುವಂತವ್ರು. ಅಂಥದ್ದನ್ನ ನಾವು ಇವತ್ತು 4,02,73,000 ಅದಕ್ಕಾಗಿನೇ ಅನುದಾನವಂತಂದು ಇವತ್ತು ಟೆಂಡರ್ ಆಗಿ ಕಾಮಗಾರಿ ಪ್ರಗತಿಯಲ್ಲಿ ಇರುವಂತದ್ದು ಕೂಡ. ಆಲ್ರೆಡಿ ಈಗ 3 ಗೇಟು ರಿಪೇರಿಯನ್ನು ಮಾಡಿ 3 ಗೇಟು ತೆಗೆದು ಇಳಿಸಲಾಗಿದೆ. ಇನ್ನ 5 ಗೇಟು ಕೂಡ ತೆಗೆದಿದ್ದು ಇನ್ನ 10 ದಿನದಲ್ಲಿ 5 ಗೇಟು ಕೂಡ ಅಳವಡಿಸುವಂತ ಕೆಲಸವನ್ನ ಬೀಡಿಂಗು ಮತ್ತು ಬೇರಿಂಗ್ಸ್ ಅದಕ್ಕೆಲ್ಲ ಇದನ್ನ ಹಾಕಿ ಏನು ಸ್ಟ್ರಕ್ ಆಗಿತ್ತು ಅದನ್ನ ಮತ್ತೆ ಹೊಸ ಗೇಟು ನಿರ್ಮಾಣವನ್ನು ಮಾಡಿ ಮತ್ತೆ ತರುವಂತ ಕೆಲಸವನ್ನು ಮಾಡಿದೆ. ಅದು ಇವತ್ತೇನು ಅದಕ್ಕಾಗಿ ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ನಾವು ಒಡ್ಡನ್ನ ಇಲಾಖೆಯಿಂದ ಮೇಜರ್ ಇರಿಗೇಷನ್ ಇಂಜಿನಿಯರ್ಸ್ ಮತ್ತೆ ಅದನ್ನ ಕಾಂಟ್ರಾಕ್ಟರ್ ಮುಂದೆ ನಿಂತ್ಕೊಂಡು ಅದನ್ನು ಒಡ್ಡು ನೀರು ನಿಲ್ಲಿಸುವಂತ ಕೆಲಸವನ್ನು ಮಾಡಿತ್ತು. ಅದು ಇವತ್ತು ಜಗಳೂರು ಕೆರೆಗಳು ಓವರ್ಫ್ಲೋ ಆಗಿ ನೀರನ್ನ ಹರಿದು ಮತ್ತೆ ಮಾಲವಿ ಜಲಾಶಯಕ್ಕೆ ಬರುವಂತದ್ದಿದೆ. ಹಂಗಾಗಿ ಒಡ್ಡಿನ ಮೇಲೆ ಏನಾರ ಹರಿದ್ರೆ ನೀರು ಕಾಮಗಾರಿಗಳನ್ನ ಮಾಡ್ಲಿಕ್ಕೆ ನಮಗ ತೊಂದರೆ ಆಗುವಂತದ್ದು ಮತ್ತೆ ವಿಳಂಬ ಆಗುವಂತ ಕೆಲಸ ಆಗ್ತಾ ಇತ್ತು. ಅದಕ್ಕೆ ಇಲಾಖೆ ವತಿಯಿಂದ ಅದನ್ನ ಒಡ್ಡು ಹೊಡೆದು ಹೋಗಿರುವಂತದ್ದಲ್ಲ, ಆ ಕಾಮಗಾರಿಯನ್ನ ಆ ಇಲಾಖೆಯಿಂದನೇ ಆ ನೀರು ಹೊರ ತೆಗೆಯುವಂತ ವ್ಯವಸ್ಥೆ ಆಗಿರುವಂತದ್ದು. ಅದಕ್ಕೆ ಕೆಲವರು ಅದನ್ನ ರೈತರಿಗೆ ತಪ್ಪು ಸಂದೇಶ ಕೊಟ್ಟಿರುವಂತ ಕೆಲಸವನ್ನ ಅಲ್ಲಿ ಕೆಲವೊಬ್ರು ಅದನ್ನ ಮಾಡಿದ್ದಾರೆ. ಅದು ಏನು ಕಾರಣಕ್ಕೂ ಒಡ್ಡು ಹೊಡೆದು ಹೋಗಿರೋದಲ್ಲ, ಇಲಾಖೆಯಿಂದನೇ ನೀರು ಹೊರ ತೆಗೆಯುವಂತ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಾಮಗಾರಿ ಆಗುವಂತ ವಿಚಾರಕ್ಕೆ ಎಲ್ಲರೂ ನಮ್ಮ ರೈತರು ಬೆಂಬಲಿಸಬೇಕು, ಸಹಕರಿಸಬೇಕು ಅನ್ನುವಂಥದ್ದನ್ನ ನಾನು ವಿನಂತಿಯನ್ನು ಮಾಡ್ತೇನೆ. ಕಾಮಗಾರಿ ಆಗೋವರೆಗೂ ಕೂಡ ರೈತರು ಏನೋ ಸಹಕರಿಸಬೇಕು ಅಂತಕ್ಕಂತಹ ಕೋರಿಕೆಯನ್ನ ರೈತರಲ್ಲಿ ಮಾಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.